ಸೊ ನಿಮ್ಮ ಹ್ಯಾಂಡ್ಸ್ನಲ್ಲಿನ ನಂಬರ್ಸೇ ತೊಗೊಂಡಾಗ 5 to 10 ಚಿಲ್ಡ್ರನ್ ವಿತ್ ಅಡಿಕ್ಷನ್ ಪ್ರತಿ ತಿಂಗಳು ಬರ್ತಾರೆ. ಆ್ಯಂಡ್ ಸರ್ 45% ಆಫ್ ಬೆಂಗಳೂರು ಸ್ಟೂಡೆಂಟ್ಸ್ ಆರ್ ಅಡಿಕ್ಟೆಡ್ ಟು ಡ್ರಗ್ಸ್ ಅನ್ನೋ ಒಂದು ಸ್ಟ್ಯಾಟಿಸ್ಟಿಕ್ಸ್ನ ಓದಿದೆ ನಾನು. ಲೈಕ್ ಇಸ್ ಇಟ್ ಟೂ ಬಿಗ್ ಅ ನಂಬರ್ ಆರ್ ಇಸ್ ಇಟ್ ಎಕ್ಸಾಜರೇಟೆಡ್ ಅಂತಲೂ ಅನ್ಸ್ಬಿಡ್ತು, ಬಿಕಾಸ್ 45% ಇಸ್ ಲೈಕ್ ಆಲ್ಮೋಸ್ಟ್ ಹಾಫ್. ಅಡಿಕ್ಟೆಡ್ ಅನ್ನೋದು ಐ ಡೋಂಟ್ ಥಿಂಕ್ ಮೇಡಮ್. ಇದು ಮೇ ಬಿ ದೇ ಆರ್ ಇನ್ ಟು ಸಮ್ ಫಾರ್ಮ್ ಆಫ್ ಎವರ್ ಸ್ಮೋಕ್ಡ್ ಎವರ್ ಆಲ್ಕೋಹಾಲ್ ಅನ್ನೋದು ಇರ್ಬೋದು. ಆ್ಯಂಡ್ ಇಟ್ ಈಸ್ ಆಬ್ವಿಯಸ್ಲಿ ಎ ಗ್ರೋಯಿಂಗ್ ಇಶ್ಯೂ. ಏನಂದರೆ 20 ವರ್ಷ ಮುಂಚೆ ಇದ್ದಂಗೆ ಈಗಿಲ್ಲ. ಸೊ ಮೇಡಮ್ ಹೇಳಿದಾಗೆ ಈಗೇನು ಅಫರ್ಮೇಟಿವ್ ಆಗಿ ಹೇಗಿರೋದು, ಅಸರ್ಟಿವ್ ಆಗಿ ಹೇಗಿರೋದು, ವೆನ್ ಟು ಸೇ ನೋ ಅಂತ ಹೇಳೋದನ್ನು ಕಷ್ಟ ಆಗತ್ತೆ. ಸೊ ಇಂಥ ಸಮಯಗಳಲ್ಲಿ ಯುವ ಸ್ಪಂದನ ಬೇಕು. ಇಲ್ಲದೇ ಇದ್ದರೆ ಏನಾಗ್ಬಿಡುತ್ತೆ, ಜನರಲ್ಲಾಗಿ ಜನ ಇದ್ದಾರೆ, ಏನು ಅದನ್ನು ಒಂದು ಅಡ್ವೈಸ್ ರೂಪದಲ್ಲಿ ಬಿಡ ಈ ವಯಸ್ಸಲ್ಲಿ ಇದೆಲ್ಲ ಸಾಮಾನ್ಯ ಅಂತಲೂ ಬಂದ್ಬಿಡುತ್ತೆ, ಅಥವಾ ಇದೇನೆಲ್ಲರೂ ಮಾಡಿದ್ದಾರೆ ಇದು ಅಂತಲೂ ಬಂದ್ಬಿಡುತ್ತೆ. ಅದು ಹಾಗೆ ಶುರು ಆಗೋದು ಬೆಳೆಯೋದು ಆಗೋಗುತ್ತೆ. ಸೊ ಸಮ್ವೇರ್ ಆ ಥರ ಗೊಂದಲಗಳಿಗೆ, ಆ ಥರ ವಿಷಯಗಳಿಗೆ ಯುವ ಸ್ಪಂದನ ಇಸ್ ಎ ಪ್ಲ್ಯಾಟ್ಫಾರ್ಮ್. ಯಾಕಂದರೆ ಇದು ಒಬ್ಬ ಡಾಕ್ಟ್ರ್ ಹತ್ರ ಹೋಗೋದು, ಮಾನಸಿಕ ತಜ್ಞರ ಹತ್ರ ಹೋಗೋ ಅಂಥ ತೊಂದರೆ ಅಲ್ಲ. ಇದು ಮನೇಲಿ ಹೇಳ್ಕೊಳಕ್ಕಾಗದೇ ಇರೋಂಥದ್ದು. ಏನು ಅವ್ನು ಸವಾಸ ಬಿಡು ಅಂತಾರೆ. ದಟ್ಸ್ ನಾಟ್ ಅನ್ ಅಡ್ವೈಸ್, ಬಿಕಾಸ್ ಡೇ ಟು ಡೇ ಅವ್ರ ಜೊತೆನೇ ಇರಬೇಕು. ಸವಾಸ ಬಿಡೋಕ್ಕಾಗಲ್ಲ. ಇಲ್ಲ ಅಂದರೆ ಇವನು ಅಂತ ಮೂದಲಿಸ್ತಾನೆ. ಇದು ಇಟ್ ಕ್ಯಾನ್ ಅಮೌಂಟು ಒಂಥರ ವರ್ಬಲ್ ಅಬ್ಯೂಸು ಆಗ್ಬೋದು, ಬುಲ್ಲಿಂಗು ಆಗ್ಬೋದು, ಈ ಥರ ಆಗತ್ತೆ. ಸೊ ಎಲ್ಲಿ ಹೇಳ್ಕೊಳ್ಳಿ, ಯುವ ಸ್ಪಂದನ ಕೇಂದ್ರ ಇದೆ. ಅಲ್ಲಿ ಬಂದರೆ ನಿಮ್ಮ ವಿಷಯಗಳನ್ನು ಅರ್ಥ ಮಾಡಿಕೊಂಡು ನಿಮಗೆ ಮೇಡಮ್ ಹೇಳಿದಾಗೆ ಉತ್ತರ ಕಂಡುಕೊಳ್ಳಿಕ್ಕೆ ದಾರಿಗಳನ್ನು ನಾವು ತೋರಿಸ್ಲಿಕ್ಕೆ ಅನುಕೂಲ ಆಗತ್ತೆ. ಅದನ್ನು ಅವರೇ ಡಿಸೈಡ್ ಮಾಡ್ತಾರೆ. ನಾವೇನು ಗೈಡೆನ್ಸ್ ಅಂದರೆ ಮಾರ್ಗದರ್ಶನ, ಮಾರ್ಗಗಳನ್ನು ತೋರಿಸುವಂಥ ಒಂದು ಪ್ರಕ್ರಿಯೆ. ಆಪ್ತ ಸಮಾಲೋಚನೆಯೂ ಅದೇನೆ. ಸೊ ಅದಿದ್ದಾಗ ಒಂದು ನಾನು ಡಿಸೈಡ್ ಮಾಡಿದೆ ನಾನೇನು ಮಾಡಬೇಕು ಅನ್ನೋದು ಬರುತ್ತೆ. ಆಮೇಲೆ ಅವರು ವಿಷಯದ ಕ್ಲಾರಿಟಿ ಗೊತ್ತಾಗುತ್ತೆ ಅವ್ರಿಗೆ. ಆ್ಯಂಡ್ ದೇ ಕ್ಯಾನ್ ಮೂವ್ ಆನ್ ಮೋರ್ ಹ್ಯಾಪಿಲಿ, ಮೋರ್ ಕಂಟೆಂಟೆಡ್, ಆಮೇಲೆ ವಿತ್ ಮಿನಿಮಲ್ ಸ್ಟ್ರೆಸ್ ಆ್ಯಂಡ್ ಮ್ಯಾಕ್ಸಿಮಮ್ ಮೋಟಿವೇಶನ್. ಅದೇ ಸಾರೋ ಏನು ದುಃಖನೋ ನಮ್ಮ ಕಷ್ಟನೋ ಹೇಳ್ಕೊಂಡ್ರೆ ಅದು ಅರ್ಧ ಆಗತ್ತೆ, ಖುಷಿ ಹೇಳ್ಕೊಂಡ್ರೆ ಅದು ಹೆಚ್ಚುತ್ತೆ ಅನ್ನೋದಿದೆಯಲ್ಲ, ಅದು ಸಮ್ವೇರ್ ನನಗನ್ಸೋ ಪ್ರಕಾರ ಯುವ ಸ್ಪಂದನ ಅಂತಹ ಒಂದು ವೇದಿಕೆ ಅಂತ ನನಗನ್ಸುತ್ತೆ. ಓಕೆ. ಆ್ಯಂಡ್ ಆ್ಯಸ್ ಯು ಮೆನ್ಷನ್ 127 ಪ್ರಾಬ್ಲಮ್ಸ್ ಏನು ಲಿಸ್ಟ್ ಮಾಡಿದ್ದೀರಾ, ಎಲ್ಲವೂ ಈ 6 ಕ್ಯಾಟಗರೀಸ್ ಅಂಡರೇ ಬರುತ್ತೆ. ಸೆಲ್ಫ್ ಡೆವಲಪ್ಮೆಂಟ್, ಸೇಫ್ಟಿ, ಎಜುಕೇಷನ್, ರಿಲೇಷನ್ಶಿಪ್, ಹೆಲ್ತ್ ಆ್ಯಂಡ್ ಲೈಫ್ ಸ್ಟೈಲ್, ಜೆಂಡರ್, ಸೆಕ್ಸ್ ಆ್ಯಂಡ್ ಸೆಕ್ಷುಯಾಲಿಟಿ. ಸೊ ಫಸ್ಟು ಆ ಕ್ಯಾಟಗರಿ ಅಂಡರ್ ಹಾಕೋತೀರಾ, ಯಾರು ಬಂದು ಏನು ಇಶ್ಯೂನ ಹೇಳ್ತಾರೆ, ಆ್ಯಂಡ್ ಅದಾದ ನಂತರ ಅವ್ರಿಗೆ ಏನು ಗೈಡೆನ್ಸ್ ಕೊಡ್ತೀರಾ. ಸೊ ಇವಾಗ ಆಲ್ಸೋ ಯಾವುದೇ ಹೆಲ್ತ್ ಇಶ್ಯೂಗೆ ಟ್ರೀಟ್ಮೆಂಟ್ ಗ್ಯಾಪ್ ಇರೋದ್ರ ಬಗ್ಗೆ ನಾನು ಓದ್ತಾ ಇದ್ದೆ. ಎಕ್ಸಾಂಪಲ್, ಸಾಕಷ್ಟು ಮೆಂಟಲ್ ವೆಲ್ನೆಸ್ಗೆ ಬೇಕಾಗಿರುವಂಥ ಟ್ರೀಟ್ಮೆಂಟ್ ಗ್ಯಾಪ್ ಇಸ್ 60 to 80%. ಆ್ಯಂಡ್ ಆಲ್ಸೋ ಅಪಾರ್ಟ್ ಫ್ರಮ್ ಎಪಿಲಿಪ್ಸಿ, ಬೇರೆ ಎಲ್ಲ ಮಾನಸಿಕ ಆರೋಗ್ಯ ಸಂಬಂಧಿತ ಇಶ್ಯೂಸ್ಗೆ ಮೋರ್ ದೆನ್ 60% ಟ್ರೀಟ್ಮೆಂಟ್ ಗ್ಯಾಪ್ ಇದೆ ಅಂತ. ಆಲ್ಕೋಹಾಲ್ ಯೂಸ್ನ ರಿಲೇಟೆಡ್ ಡಿಸಾರ್ಡರ್ಸ್ಗೆ 86% ಟ್ರೀಟ್ಮೆಂಟ್ ಗ್ಯಾಪ್ ಇದೆ ಅಂತ. ಮ್ಯಾಮ್, ಕಾಮನ್ ಮ್ಯಾನ್ ಅಂಡರ್ಸ್ಟ್ಯಾಂಡಿಂಗ್ಗೆ ವಾಟ್ ಇಸ್ ದಿಸ್ ಟ್ರೀಟ್ಮೆಂಟ್ ಗ್ಯಾಪ್? ಟ್ರೀಟ್ಮೆಂಟ್ ಗ್ಯಾಪ್ ಅಂತ ಹೇಳಿದರೆ ಅ ಪರ್ಸನ್ ಹ್ಯಾಸ್ ಎ ಡಯಾಗ್ನೋಸ್ ಡಿಸಾರ್ಡರ್ ಅಂತ ಹೇಳಿದ್ವಿ, ಈಗಾಗಲೇ ಮಾತಾಡಿದ್ವಿ. ಈಗ ನ್ಯಾಷನಲ್ ಮೆಂಟಲ್ ಹೆಲ್ತ್ ಸರ್ವೆ ಅಂತ ನಾವು ಆ ರಿಸರ್ಚನ್ನು ಕಂಡಕ್ಟ್ ಮಾಡಿದ್ವಿ. ಅದರಲ್ಲಿ ಡಯಾಗ್ನೋಸಬಲ್ ಮೆಂಟಲ್ ಡಿಸಾರ್ಡರ್ ಅಂತಿದೆ. ಆ ಒಂದು ವ್ಯಕ್ತಿಗೆ ಡಯಾಗ್ನೋಸ್ ಆದರೆ ಆ ವ್ಯಕ್ತಿ ಎಲ್ಲಿಗೂ ಚಿಕಿತ್ಸೆಗೆ ಹೋಗಿಲ್ಲ ಅನ್ನೋದು ಟ್ರೀಟ್ಮೆಂಟ್ ಗ್ಯಾಪ್. ಡಯಾಗ್ನೋಸ್ ಆಗಿದೆ ಬಟ್ ಟ್ರೀಟ್ಮೆಂಟ್ ಸಿಕ್ಕಿಲ್ಲ. ಅದಕ್ಕೆ ಹಲವಾರು ಕಾರಣಗಳಿರ್ಬೋದು. ಒಂದು ನಾ ಹೇಳಿದಾಗೆ ಆ ವ್ಯಕ್ತಿಗೆ ನನಗೆ ಕಾಯಿಲೆ ಇದೆ, ನಾನು ಹೋಗಿ ತಗೊಳ್ಬೇಕು ಸಹಾಯ ಅನ್ನೋ ಅರಿವೇ ಇಲ್ಲದೆ ಇರಬಹುದು. ಸೊ ದೇರ್ ಇಸ್ ನೋ ಅವೇರ್ನೆಸ್ ಅಬೌಟ್ ವಾಟ್ ಈಸ್ ಮೆಂಟಲ್ ಡಿಸ್ಟ್ರೆಸ್ ಅಂಡ್ ದ ಫ್ಯಾಕ್ಟ್ ದಟ್ ಯು ಕ್ಯಾನ್ ಗೆಟ್ ಹೆಲ್ಪ್ಡ್. ಸೊ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ನನ್ನ ಕರ್ಮ ಇದು, ನಾನು ಹಿಂದೆ ಮಾಡಿದ್ದ ಪಾಪ ಇರಬೇಕು, ಅಥವಾ ಟ್ರಿವಿಯಲೈಸ್ ಮಾಡೋದು, ಅರೆ ನೀನೇ ನೋಡ್ಕೋಬೇಕು, ಇದಕ್ಕೆ ಬೇರೆ ಯಾರು ಮಾಡೋಕ್ಕಾಗಲ್ಲ ಅಂತ ಹೇಳೋದು. ನಾಟ್ ಅಕ್ನಾಲೇಜಿಂಗ್ ದ ಪ್ರಾಬ್ಲಮ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಮ್ಮ ದೇಶದಲ್ಲಿ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ಆದ ಪದಗಳು, ಆತಂಕ, ಡಿಪ್ರೆಷನ್ ಅನ್ನೋ ಪದಗಳು ಇಲ್ಲದೆ ಇರುವಾಗ ಏನಾಗುತ್ತೆ ಅಂದರೆ ಬರೀ ಮೈ ಕಾಲು ನೋವು, ನಿದ್ರೆ ಬರದೇ ಇರೋದು, ಏನೋ ಸೊಮ್ಯಾಟಿಕ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಅದ್ರ ಮೂಲಕ ಸಹಾಯ ಅದು ದೇ ಮೈಟ್ ಎಕ್ಸ್ಪ್ರೆಸ್ ದೇ ಸಿಂಪ್ಟಮ್ಸ್. ಸೊ ವಾಟ್ ಎವರ್ ಇಟ್ ಈಸ್, ಒಂದು ಅವೇರ್ನೆಸ್ ಅಬೌಟ್ ಇಟ್, ಎರಡನೇದು ಐ ನೀಡ್ ಟು ನೋ ವೇರ್ ಐ ಕ್ಯಾನ್ ಆಕ್ಸೆಸ್ ಹೆಲ್ಪ್. ಸೊ ಅದಕ್ಕೆ ಸಾಕಷ್ಟು ಇನ್ಫಾರ್ಮೇಷನ್ ಹೋಗಬೇಕು ಜನಕ್ಕೆ. ಥರ್ಡ್ ಥಿಂಗ್ ಇಸ್, ಅವ್ರು ಹೋದಾಗ ಅಲ್ಲಿ ಆಪ್ತ ಸಮಾಲೋಚನೆ ಸಿಗಬೇಕು,
ಸರಿಯಾದ ಚಿಕಿತ್ಸೆ ಸಿಗಬೇಕು. ಓಕೆ. ಈಗ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮಲ್ಲೂ ಇದೆ, ಟೆಲಿಮಾನಸ್ ಹೇಳಿದ್ವಿ, ಯುವ ಸ್ಪಂದನ ಇದೆ. ಎಲ್ಲ ಸೇರ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮೆಂಟಲ್ ಹೆಲ್ತ್ ಆ್ಯಂಡ್ ವೆಲ್ಬೀಯಿಂಗು ಒಂದು ಚಾನ್ಸ್ ಸಿಗುತ್ತೆ. ಹಾಗೆ ಪ್ರಾಬ್ಲಮ್ ಇದ್ದಾಗ ಕೂಡ ಅದಕ್ಕೆ ಸಹಾಯ ಸಿಗುತ್ತೆ. ಸೊ ಇವಾಗ ಗೂಗಲಲ್ಲೂ ನಾವು ವೇಸ್ ಟು ಕಮಿಟ್ ಸೂಯಿಸೈಡ್ ಅಂತನೋ ಅಥವಾ ಸೂಸೈಡ್ ಮಾಡ್ಕೋಬೇಕಂತಿದ್ದೀನಿ, ಐಡಿಯಾಸ್ ಬೇಕು ಅಂತ ನಾನು ಗೂಗಲ್ ಮಾಡಿದ್ರೆ ಫಸ್ಟ್ ಸೂಯಿಸೈಡ್ ಪ್ರಿವೆನ್ಷನ್ಗೆ ನಂಬರ್, ಹೆಲ್ಪ್ಲೈನ್ನ ಗೂಗಲ್ ಲಿಸ್ಟ್ ಮಾಡುತ್ತೆ ಅನ್ನೋದನ್ನು ನಾವು ನೋಟಿಸ್ ಮಾಡಬೇಕಾಗುತ್ತೆ. ಸೊ ನಮ್ಮ ಸುತ್ತಲೂ ದೆರ್ ಇಸ್ ಅ ಲಾಟ್ ಆಫ್ ಹೆಲ್ಪ್, ಇಟ್ಸ್ ಜಸ್ಟ್ ದಟ್ ವಿ ನೀಡ್ ಟು ಗೆಟ್ ದ ರೈಟ್ ಹೆಲ್ಪ್. ಸೊ ಆಗಲೇ ಮೇಡಮ್ ಹೇಳಿದಾಗ ಇಟ್ಸ್ ಜಸ್ಟ್ ಅಬೌಟ್ ಆ ಮೂಮೆಂಟ್, ಆ ಕೆಟ್ಟ ಗಳಿಗೆಯನ್ನು ನಾವು ಕಳೆದುಬಿಟ್ರೆ ಆನಂತರ ನಮಗೇ ಬೇಜಾರಾಗತ್ತೆ, ಯಾಕೆ ಆ ಮೂಮೆಂಟಲ್ಲಿ ನಾನು ಆ ಯೋಚನೆ ಮಾಡಿದೆ ಅಂತ. ಮ್ಯಾಮ್, ಸಾಕಷ್ಟು ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಮಾತಾಡಿದ್ವಿ, ಸಾಕಷ್ಟು ಇನ್ಸ್ಟೆನ್ಸಸ್ನ ಬಗ್ಗೆ ಆಫ್ಕೋರ್ಸ್ ಡಿಸ್ಕಸ್ ಮಾಡಿದ್ವಿ. ಒನ್ ಸಚ್ ಇನ್ಸ್ಟೆನ್ಸ್ನ ನೀವು ನರೇಟ್ ಮಾಡೋದಿದ್ರೆ, ಅಂದರೆ ಅದು ಒಂದು ಚಿಕ್ಕ ಸಮಸ್ಯೆ ಇರಬಹುದು, ದೊಡ್ಡದಿರಬಹುದು, ಬಂದು ಸಮಾಲೋಚನೆ ಪಡ್ಕೊಂಡ ನಂತರ ದೇ ಆ್ಯಕ್ಚುಲಿ ಗಾಟ್ ಬೆಟರ್ ಆ್ಯಂಡ್ ಇವತ್ತಿನ ದಿನ ಅವರು ದೇ ಆರ್ ಮೋಟಿವೇಟಿಂಗ್ ಅದರ್ಸ್ ಅನ್ನುವಂಥ ಒಂದು ಇನ್ಸ್ಟೆನ್ಸ್ ಮ್ಯಾಮ್. ಸೊ ಒಂದು ಇನ್ಸ್ಟೆನ್ಸು ಟಿಪಿಕಲಿ ಯಾರೋ ಮನೇಲಿ ಅವರ ಗಂಡ ಕುಡಿತಾ ಇದ್ದ. ಆ ಹುಡುಗಿಗೆ ಅದನ್ನು ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಸೊ ನಾನು ಯಾಕಪ್ಪ ಇರಬೇಕು, ನಾನು ಯಾಕೆ ಜೀವನ ಕಳ್ಕೊಳ್ಳೋದೇ ಒಳ್ಳೆಯದು ಅನ್ನೋ ಒಂದು ಜಿಗುಪ್ಸೆ ಆಗೋಗಿತ್ತು. ಬಟ್ ಆಕೆಗೆ ಆ ಹಸ್ಬೆಂಡ್ಗೆ ಎಲ್ಲಿ ಸಹಾಯ ಪಡಿಬೋದು ಅಂತ ಆಪ್ತ ಸಮಾಲೋಚನೆ ಸಿಕ್ಕಿದ ಮೇಲೆ ಏನಾಯಿತು ಅಂತ ಹೇಳಿದ್ರೆ ಆ ಚಿಕಿತ್ಸೆಯಲ್ಲಿ ಆಕೆಗೂ ಸಹ ಸ್ವಲ್ಪ ಸಮಾಧಾನ ಆ್ಯಂಡ್ ಸಪೋರ್ಟ್ ಸಿಕ್ತು. ಸೊ ಆಕೆ ದೋಸ್ ಸುಯಿಸೈಡಲ್ ಥಾಟ್ಸ್ ವೆಂಟ್ ಅವೇ ಆ್ಯಂಡ್ ಶಿ ವಾಸ್ ಏಬಲ್ ಟು ಕೋಪ್ ಬೆಟರ್ ವಿತ್ ದ ಸಿಚುವೇಶನ್. ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಹಸ್ಬೆಂಡು ಬಿಡ್ತಾರೋ ಇಲ್ವೋ, ಟ್ರೀಟ್ಮೆಂಟ್ ತೊಗೊಳ್ತಾರೋ ಇಲ್ವೋ, ಆ ವ್ಯಕ್ತಿಗೆ, ಆ ಹುಡುಗಿಗೆ ಆ ಒಂದು ಧೈರ್ಯ ಬರುತ್ತೆ. ಸೊ ದಟ್ ಶಿ ಕ್ಯಾನ್ ಕೋಪ್ ಬೆಟರ್ ವಿತ್ ದ ಸಿಚುವೇಶನ್. ದಟ್ಸ್ ಅ ಟಿಪಿಕಲ್ ಎಕ್ಸಾಂಪಲ್. ಇನ್ನೊಂದೇನು ಅಂತ ಹೇಳಿದ್ರೆ ಎಕ್ಸಾಮ್ ರಿಲೇಟೆಡ್ ಸ್ಟ್ರೆಸ್. ನಾನು ಏನೋ ಆಗ್ಬಿಡುತ್ತೆ, ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ, ನನಗೆಲ್ಲ ಮರ್ತೋಗ್ತಾ ಇದೆ, ನನಗೆ ಆಗೋದೇ ಇಲ್ಲ ಅಂತ ಹೇಳಿದಾಗ ಸ್ವಲ್ಪ ಹೇಗೆ ಸಪೋರ್ಟ್ ಮಾಡ್ಬೋದು. ಇನ್ನೊಂದು ಎಕ್ಸಾಮಲ್ಲಿ ಹೇಗೆ ಪ್ರಿಪೇರ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಬೋದು. ಮೂರನೇದು, ಪ್ರಿಪೇರ್ ಮಾಡಿಕೊಂಡು ಸಹ ಸರಿ ಹೋಗದೆ ಇದ್ದರೆ ಇಟ್ಸ್ ನಾಟ್ ದಿ ಎಂಡ್ ಆಫ್ ದ ವರ್ಲ್ಡ್. ಏನೋ ಬೇರೆ ಇನ್ನೊಂದು ಸಲ ತೊಗೋಬೋದು ಅಥವಾ ಬೇರೆ ನಾನು ಏನಾದ್ರು ವೊಕೇಶ್ನಲ್ ಚೇಂಜ್ ಮಾಡ್ಕೋಬೋದಾ ಅಂತ ಡಿಸೈಡ್ ಮಾಡ್ಕೊಳ್ಳೋದು. ಇಟ್ಸ್ ಆಲ್ಸೋ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ವೊಕೇಶ್ನಲ್ ಕೌನ್ಸಿಲಿಂಗ್. ಸೊ ಸ್ಟ್ರೆಸ್ ಮತ್ತು ಆಂಗ್ಸೈಟಿ, ಡಿಪ್ರೆಷನ್ ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ, ಇದು ಹೇಗೆ ನಮ್ಮ BP, ಶುಗರ್ ಅಥವಾ ನಮ್ಮ ಹೆಲ್ತ್ ಇಶ್ಯೂಸ್ನ ಕೂಡ ಇನ್ನೂ ಅಗ್ರಿವೇಟ್ ಮಾಡುತ್ತೆ ಅಂತ. ಬಟ್ ದೆನ್ ಮ್ಯಾಮ್, ಡಿಪ್ರೆಷನ್ ಅಥವಾ ಸ್ಟ್ರೆಸ್ ಅಥವಾ ಆಂಗ್ಸೈಟಿ, ಡು ಯು ಥಿಂಕ್ ಲಾಂಗ್ ಟರ್ಮಲ್ಲಿ ದಿಸ್ ವಿಲ್ ಆಲ್ವೇಸ್ ಎಂಡ್ ಇನ್ ಸೂಯಿಸೈಡ್? Not at all. Okay. Not at all. I don't know. I mean, that is something that we must clear the air about. Okay? Depression can be treated, anxiety can be treated, they can all be managed very, very well. So, sometimes ಈ ಥರ ಕಂಡೀಷನ್ಗಳಲ್ಲಿ ಡಿಪ್ರೆಷನ್, ಸಿವಿಯರ್ ಡಿಪ್ರೆಷನ್ ಆದಾಗ ಸಹ ಆ ಸಮಯದಲ್ಲಿ ನಾ ಇರಬಾರ್ದು ಅನ್ನೋ ಒಂದು ಆಲೋಚನೆ ಬರ್ಬೋದು. ಒನ್ಸ್ ದ ಡಿಪ್ರೆಷನ್ ಗೆಟ್ಸ್ ಓವರ್, ದಟ್ ಸುಯಿಸೈಡಲ್ ಥಾಟ್ ವಿಲ್ ಆಲ್ಸೋ ಇಂಪ್ರೂವ್. ಅದೇ ರೀತಿ ಮದ್ಯ ಮಾದಕ ವಸ್ತು ಸೇವನೆಯಲ್ಲಿ ಸಹ ದೇರ್ ಈಸ್ ಅನ್ ಇನ್ಕ್ರೀಸ್ ಇನ್ ಪೀಪಲ್ ಹ್ಯಾವಿಂಗ್ ಸುಯಿಸೈಡಲ್ ಥಾಟ್ಸ್. ಅದನ್ನು ಬಿಟ್ಟು ಅವರ ಆತಂಕವನ್ನು ಹೇಗೆ ಕಡಿಮೆ ಮಾಡ್ಕೋಬೇಕು, ಆ ವಿತ್ಡ್ರಾಲ್ ಸಿಂಪ್ಟಮ್ಸ್ನ ಕಡಿಮೆ ಮಾಡಿಕೊಂಡ್ರೆ ಸುಯಿಸೈಡಲ್ ಥಾಟ್ಸ್ ತಾನಾಗಿ ಕಡಿಮೆ ಆಗುತ್ತೆ. ದ ಥರ್ಡ್ ಇಸ್ ವಾಟ್ ಯು ಮೆನ್ಷನ್, ಸಿವಿಯರ್ ಫೈನಾನ್ಷಿಯಲ್ ಸ್ಟ್ರೆಸ್ ಇದ್ದಾಗ ಏನೋ ಒಂದು ಸರಿ ಹೋಗಲ್ಲ, ಇಂಪಲ್ಸಿವ್ ಮೂಮೆಂಟಲ್ಲಿ ಆ ಥರ ಅನ್ಸಿದ್ರು ವಿನಃ ಇಫ್ ಯು ಕ್ಯಾನ್ ಹೆಲ್ಪ್ ದೆಮ್ ಟು ಟೈಡ್ ಓವರ್ ದಟ್ ಸಿಚುವೇಶನ್ ಆ್ಯಂಡ್ ಥಿಂಕ್ ಅಬೌಟ್ ಹೌ ಟು ಸಾಲ್ವ್ ದಿ ಅಂಡರ್ಲೈಯಿಂಗ್ ಪ್ರಾಬ್ಲಮ್, ದೆನ್ ಆಲ್ಸೋ ಯು ಕ್ಯಾನ್ ಮ್ಯಾನೇಜ್ ಆ್ಯಂಡ್ ಮೇಕ್ ಶ್ಯೂರ್ ದಟ್ ಪೀಪಲ್ ಡು ನಾಟ್ ಥಿಂಕ್. ಸರ್, ಒಂದು ಇನ್ಸ್ಟೆನ್ಸ್ ನೀವು ನಮಗೆ ನರೇಟ್ ಮಾಡೋದಿದ್ರೆ? ಸೊ ಯುವ ಸ್ಪಂದನದಲ್ಲಿ ಸುಮಾರು ಹ್ಯಾಂಡಲ್ ಮಾಡ್ತೀವಿ. ಒಂದೆರಡು ಈ ಕಾಮನ್ನಾಗಿ ಈಗ ಚಾಲ್ತಿಯಲ್ಲಿರೋದು ಅಂತ ನೋಡಿದ್ರೆ, ಈಗ ಒಬ್ರು ಯಾರೋ ನೀಟ್ ಎಕ್ಸಾಮ್ ತೊಗೊಂಡಿರ್ತಾರೆ ಸೆಕೆಂಡ್ PUCಲಿ. ಆ ಹುಡುಗಂಗೆ ಅದು ಆ ವರ್ಷ ಸರಿಯಾದ ಸ್ಕೋರ್ ಬರಲ್ಲ, ಆತನಿಗೆ ಗೌರ್ಮೆಂಟ್ ಸೀಟ್ ಬೇಕು ಅಂತ ಆತನ ತಲೆಯಲ್ಲಿ ಇರುತ್ತೆ. ಬಟ್ ಮನೇಲಿ ಏನಾಗುತ್ತೆ, ಇನ್ನೊಂದು ವರ್ಷ ಎಲ್ಲ ವೇಸ್ಟ್ ಮಾಡೋದು ಬೇಡ, ನಿನಗೆ ಹೆಚ್ಚಿನ ದುಡ್ಡು ಕೊಟ್ಟು ಈಗ 25 ಲಕ್ಷದ್ದು ಸೀಟೇ ಕೊಡಿಸ್ತೀವಿ ವರ್ಷಕ್ಕೆ, ತೊಂದರೆ ಇಲ್ಲ, ನಮಗೇನು ಸಾಕಷ್ಟಿದೆ ಅಂತ. ಬಟ್ ಈ ಹುಡುಗಂಗೆ ಏನು ಅಂದರೆ ಸ್ವಾಭಿಮಾನ, ಇಷ್ಟೆಲ್ಲ ತಂದೆ ತಾಯಿ ಕೈಲಿ ಖರ್ಚು ಮಾಡಿಸ್ಬೇಕಾ ನಾನು, ಆಯಿತು ಇಷ್ಟು ಮಾಡಿದ್ಮೇಲೂ ನಾನು ಯೋಗ್ಯನ, ಅದನ್ನು ಮುಂದಕ್ಕೆ ಆಗತ್ತಾ ನನಗೆ ಅಂತ. ಸೊ ಯುವ ಸ್ಪಂದನಕ್ಕೆ ಆ ಹುಡುಗ ಬಂದು ಕೇಳ್ತಾನೆ, ಸರ್ ಈ ಥರ ಗೊಂದಲ ಇದೆ ನನಗೆ, ಏನು ಮಾಡೋದು ಅಂತ. ನಮ್ಮ ಯುವ ಸಮಾಲೋಚಕರು ಇದನ್ನು ನಿಮ್ಮ ತಂದೆ ತಾಯಿ ಹತ್ರ ಹೇಳ್ಕೊಳಕ್ಕೇನು ಇಲ್ಲ, ಏನು ಹೇಳಬೇಕು ಅನ್ನೋ ಇದು ಗೊತ್ತಿಲ್ಲ ಅಂತ. ಸೊ ಸಮಾಲೋಚನೆ ಮಾಡ್ತಾ ನಾವು ಆತನೇ ನಿರ್ಧಾರಕ್ಕೆ ಬರ್ತಾನೆ, ಹೌದು ನಾನು ಈಗ ಹೇಗಿದ್ರೂ ನೀವು 25 ಲಕ್ಷ ಕೊಡ್ತೀರಿ ವರ್ಷಕ್ಕೆ, ಅದನ್ನು ಮುಂದಿನ ವರ್ಷದಿಂದ ಕೊಡಿ, ನಾನು ಇದೊಂದು ವರ್ಷ ನನಗೆ ಅವಕಾಶ ಕೊಡಿ, ನಾನು ಓದಿ ನಾನು ಪ್ರಯತ್ನ ಮಾಡ್ತೀನಿ ಅಂತ. ಆ್ಯಂಡ್ ಅವನು ಆ 1 ವರ್ಷಕ್ಕೆ ಅವಕಾಶ ಕೊಡ್ತಾರೆ ಅವ್ರ ತಂದೆ ತಾಯಿ.
ಇವತ್ತಿನ ದಿವಸ 1 ವರ್ಷ ಆದ ನಂತರ ಆ ಎಕ್ಸಾಮ್ನಲ್ಲಿ ಅವನು ಈ ವಾಸ್ ಏಬಲ್ ಟು ಪರ್ಫಾರ್ಮ್ ಗೌರ್ಮೆಂಟ್ ಕಾಲೇಜಲ್ಲೇ ಸೀಟ್ ತೊಗೊಂಡು ಒಂದೆರಡು ಕೇಸು ದೇ ಆಲ್ರೆಡಿ ಫಿನಿಶ್ಡ್, ಒಂದಿಬ್ಬರು ಈಗ ಇನ್ನೂ ಮುಂದುವರಿಸ್ತಾ ಇದ್ದಾರೆ. ಈ ಥರ ಕೇಸು ಇದೇನಾಗ್ಬಿಡುತ್ತೆ, ಆ MBBS ಓದಬೇಕಾದ್ರೆ ಪೂರ್ತಿ ಇದು ಏನೋ ಅವ್ರ ತಂದೆ ಹೇಳ್ತಾ ಇರ್ತಾರೆ, ತಾಯಿ ಹೇಳ್ತಿರ್ತಾರೆ, ನೋಡೋ ಎಷ್ಟು ದುಡ್ಡು ಖರ್ಚು ಮಾಡಿಬಿಟ್ಟಿದ್ದೀವಿ ಅಂತ. ಇದೇ ರೀತಿ ಇನ್ನೊಂದು ಕ್ಲೈಂಟು 25 ಲಕ್ಷದ ಸೀಟ್ ತೊಗೊಂಡಿದೆ. ಆ ಹುಡುಗಿ ಏನು ಅಂದರೆ ಮನೆಗೆ ಬರುತ್ತೆ, ಓದಬೇಕು ಅನ್ನೋರು ಮನೆಯವ್ರ ಮನಸ್ಥಿತಿ, ನಿಂಗೆ ನೋಡು ದಿನಕ್ಕೆ 10,000 ರೂಪಾಯಿ ತೆಗೆದಿಡ್ಬೇಕು ನಾನು ಅನ್ನೋದು ತಲೆಗೆ ತುಂಬ್ತಾರೆ. ಸೊ ಹಂಗಾದಾಗ ಒತ್ತಡ ಆಗುತ್ತೆ. ಈ ರೀತಿ ಎಜುಕೇಷನ್ ಅಂತ ಬಂದಾಗ 4 ವಿಷಯ ಬರೋದು. ಒಂದು ಕಾನ್ಸಂಟ್ರೇಷನ್ನು, 2 ಮೆಮೊರಿ, 3ನೇದು ಟೈಮ್ ಮ್ಯಾನೇಜ್ಮೆಂಟು, 4ನೇದು ಬೇಸಿಕ್ ನಾಲೆಡ್ಜ್ ಇಲ್ಲದೆ ಇರೋದು. ಸೊ ಇಂಥದನ್ನು ನಾವು ಹೇಳ್ಕೊಡ್ತೀವಿ. ಬೇಸಿಕಲಿ ಈ 3 ಇಟ್ ಈಸ್ ಈಸಿ ಟು ಅಡ್ಯಾಪ್ಟ್. ಕಾನ್ಸಂಟ್ರೇಷನ್ ಟೆಕ್ನಿಕ್ಸ್ ಆಗಲಿ, ಮೆಮೊರಿ ಆಗಲಿ, ಟೈಮ್ ಮ್ಯಾನೇಜ್ಮೆಂಟ್. ಬೇಸಿಕ್ ನಾಲೆಡ್ಜ್ ಇದ್ರೆ ಏನು ಮಾಡ್ತೀವಿ, ಯಾರಿಗಾರು ಕಳಿಸ್ಕೊಡ್ತೀವಿ. ಈಗ ಮ್ಯಾಥಮೆಟಿಕ್ಸ್ 10 × 2 20 ಅನ್ನೋದು ಗೊತ್ತಿಲ್ಲದೆ ಇದ್ದರೆ ಅವ್ನು 25 × 25 ಬರಲ್ಲ. ಸೊ ಅದಕ್ಕೇನು ಬೇಕು, ಅದಕ್ಕೊಬ್ಬರು ಟ್ಯೂಷನ್ನು, ಒಬ್ಬರು ಮೇಷ್ಟ್ರು ಬೇಕಾಗತ್ತೆ. ಸೊ ಅದನ್ನು ನಾವು ಯುವ ಸ್ಪಂದನದಲ್ಲಿ ರಿಸೋರ್ಸ್ ಮ್ಯಾಪ್ ಮಾಡಿ ಅಲ್ಲಿಗೆ ಕಳಿಸ್ಕೊಡ್ತೀವಿ. ಇಲ್ಲ ಒಂದು ಆರ್ಗನೈಸೇಷನ್ಗೋ ಒಂದು ವ್ಯಕ್ತಿಗೋ ಕಳಿಸ್ಕೊಡ್ತೀವಿ. ಅದು ಕ್ಲೈಂಟೇ ಚೂಸ್ ಮಾಡ್ತಾರೆ, ಇಂಥ ಕಡೆ ಹೋಗ್ತೀನಿ ಸರ್, ಫ್ರೀಯಾಗಿ ಇರೋದು ಇದೆ, ದುಡ್ಡು ಕೊಟ್ಟು ಮಾಡೋದು ಇದೆ, ಸಬ್ಸಿಡೈಸ್ಡ್ ಕಾಸ್ಟಲ್ಲಿ ಮಾಡೋದು ಇದೆ, ಅದನ್ನೆಲ್ಲ ಮ್ಯಾಪ್ ಮಾಡಿದ್ದೀವಿ. ಸೊ ಈ ರೀತಿ ಸುಮಾರು ಸಂಬಂಧಗಳಲ್ಲಿ ಒಂದೇನು ಅಂದರೆ, ಒಂದು ಫೇಸ್ಬುಕ್ ಪೋಸ್ಟ್ ಮಾಡಿದ್ದೀನಿ, ನನ್ನ ಗೆಳತಿ ನನಗೆ ಅದನ್ನು ಲೈಕ್ ಮಾಡಿ ಏನಾದ್ರು ಕಾಮೆಂಟ್ ಹೇಳಬೇಕು ಅಂತ, ನಾನು ಕೇಳೋಕ್ಕೆ ರೆಡಿ ಇಲ್ಲ. ಇದು ನೋಡೋಕ್ಕೆ ಮೇಲ್ನೋಟಕ್ಕೆ ಭಾಳ ಚಿಕ್ಕ ವಿಷಯ, ಅದು ತುಂಬ ಒತ್ತಡನೂ ಆಗುತ್ತೆ. ಈ ರೀತಿ ಹಲವಾರು ವಿಷಯಗಳನ್ನ ನಾವು ಹ್ಯಾಂಡಲ್ ಮಾಡಿಕೊಂಡು ಇದು ಮಾಡಿದ್ದೀವಿ. ಸೊ ನಾನು ಹೇಳೋದೇನು ಅಂದರೆ, ಎನಿ ಇಶ್ಯೂ, ಎನಿ ಯೂತ್ ಏನಾದರೂ ಇರಲಿ, ಯುವ ಸ್ಪಂದನ ಕೇಂದ್ರಕ್ಕೆ ಬನ್ನಿ. ಕರೆಕ್ಟ್. ನಮ್ಮಲ್ಲಿ 2 ತೊಂದರೆ ಏನಂದರೆ, ಒಂದು ಮ್ಯಾಮ್ ಐ ಥಿಂಕ್ ಇಟ್ಸ್ ಟು ಸೇ ನೋ, ಅದು ನಮಗೆ ಸಿಕ್ಕಾಪಟ್ಟೆ ಕಷ್ಟ. ಆ್ಯಂಡ್ 2ನೇದು ಟು ಆಸ್ಕ್ ಫಾರ್ ಹೆಲ್ಪ್. ಈ ಎರಡನ್ನೂ ಕಲ್ತ ದಿನ ಐ ಥಿಂಕ್ ಮೆಂಟಲಿ ತುಂಬ ಹ್ಯಾಪಿಯಾಗಿರ್ತೀವಿ ನಾವು. ಕೆಲವೊಂದು ಸಲ ವಿಲ್ ಹ್ಯಾವ್ ಟು ಪುಟ್ ದಟ್ ಬಾರ್ಡರ್ಸ್. ಒಂದನ್ನು ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ, ಬಾಟಮ್ ಲೈನ್ ಇಸ್ ದಟ್ ಸೊಲ್ಯೂಷನ್ ಇಲ್ದಿರೋ ಪ್ರಾಬ್ಲಮ್ ಯಾವುದೂ ಇಲ್ಲ. ಆ ಮೂಮೆಂಟಿಗೆ ಅದಕ್ಕೆ ಸೊಲ್ಯೂಷನ್ ಇಲ್ಲ ಅಂತ ನಮಗೆ ಅನ್ನಿಸ್ಬಹುದು. ಆದರೆ ಆ್ಯಸ್ ವಿ ಡಿಸ್ಕಸ್ಡ್, ನಾವು ಒಬ್ಬ ವ್ಯಕ್ತಿಯ ಜೊತೆ ಮಾತಾಡಿದಾಗ ಅಥವಾ ಒಂದಷ್ಟು ಜನರ ಜೊತೆ ಮಾತಾಡಿದಾಗ, ಹೆಲ್ಪ್ ಅಂತ ತೊಗೊಂಡಾಗ ಖಂಡಿತ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ ಅನ್ನೋದು ನಮಗೆ ರಿಯಲೈಸ್ ಆಗುತ್ತೆ. ನಿಜವಾಗ್ಲೂ ಇವತ್ತಿನ ಎಪಿಸೋಡ್ ವಾಸ್ ಸೋ ಇನ್ಸೈಟ್ಫುಲ್ ಆ್ಯಂಡ್ ಐ ಓಪನಿಂಗ್. ಸಾಕಷ್ಟು ಜನರಿಗೆ ಖಂಡಿತ ಇದು ತುಂಬ ಸಹಾಯಕಾರಿಯಾಗಿರುತ್ತೆ. ಯಾಕಂದರೆ ಈ ಚಿಕ್ಕದನ್ನ ಏನು ಹೈಲೈಟ್ ಮಾಡಿದ್ವಲ್ಲ ಸರ್, ಇದಕ್ಕೂ ನಾನು ಹೆಲ್ಪ್ ತೊಗೋಬಹುದಾ ಅನ್ನೋದು ಗೊತ್ತಾಗಿರುತ್ತೆ. ಓಕೆ, ಇದಕ್ಕೂ ತೊಗೋಬಹುದು, ದೊಡ್ಡದಕ್ಕೂ ತೊಗೋಬಹುದು. ಯಾವುದೇ ರೀತಿಯ ಇಶ್ಯೂಸ್ ಅಂತ ನೀವೇನು ಕನ್ಸಿಡರ್ ಮಾಡ್ತೀರಾ, ಅದಕ್ಕೆ ಒನ್ ಸ್ಟಾಪ್ ಸೊಲ್ಯೂಷನ್ ಹೆಲ್ಪ್ ಅಂತ ಬರ್ತಾ ಐ ಥಿಂಕ್ ಇಟ್ ಇಸ್ ಯುವ ಸ್ಪಂದನ. ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯಕ್ಕೆ ಆ್ಯಂಡ್ ನಮ್ಮ ಜೊತೆ ಕೂತು ಮಾತಾಡಿದ್ದಕ್ಕೆ ಆ್ಯಂಡ್ ಫಾರ್ ಗಿವಿಂಗ್ ಅಸ್ ಆಲ್ ದ ಇನ್ಫಾರ್ಮೇಷನ್. ಥ್ಯಾಂಕ್ ಯು ಮ್ಯಾಮ್. ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.